ಪಂಚ ಗ್ಯಾರಂಟಿಗಳಲ್ಲಿ ಈಗ ಬಹಳಷ್ಟು ಮಹಿಳೆಯರು ತಲೆ ಕೆಡಿಸ್ಕೊಂಡಿರೋದು ಗೃಹಲಕ್ಷ್ಮಿ. ಯಾಕೆ ಅಂದ್ರೆ ಸರ್ಕಾರ 2023 ಸೆಪ್ಟೆಂಬರ್ನಿಂದ ಪ್ರತಿ ತಿಂಗಳು ಕಂತಿನ ಪ್ರಕಾರ 2,000 ರೂಪಾಯಿ ರಾಜ್ಯದ ಮಹಿಳೆಯರಿಗೆ ಹಾಕ್ತಾ ಇದ್ದಾರೆ. ಆದ್ರೆ ಈಗ ಈ ಗ್ಯಾರಂಟಿ ಯೋಜನೆಗಳ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರಿಷ್ಕರಣೆ ಅಂತ ಅಂದ್ರೆ ಏನು? ಮತ್ತೊಮ್ಮೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರು ಅಂತ ಗುರುತಿಸೋದು. ನೀವು ಈ ಹಿಂದೆ ಗೃಹಲಕ್ಷ್ಮಿ ಹಣ ತಗೊಂಡಿದ್ರು ಪರವಾಗಿಲ್ಲ, ನೀವು 2023 ಸೆಪ್ಟೆಂಬರ್ನಿಂದ ಕಳೆದ ತಿಂಗಳಿನವರೆಗೂ ನಿಮಗೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬಂದ್ರು ಪರವಾಗಿಲ್ಲ, ನೀವು ಮತ್ತೊಮ್ಮೆ ಅರ್ಜಿ ಹಾಕಬೇಕು. ಈ ರಾಜ್ಯದ ಮಹಿಳೆಯರು ನೀಟಾಗಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನಾನು ಈಗಾಗಲೇ ಫಲಾನುಭವಿ ಇದ್ದೀನಿ, ನಾನು ಈಗಾಗಲೇ ರಿಜಿಸ್ಟರ್ ಆಗಿದ್ದೀನಿ, ಈಗಾಗಲೇ ನನ್ನ ಹೆಸರಿದೆ, ನನಗೆ ಈಗಾಗಲೇ ಹಣ ಬರ್ತಾ ಇದೆ, ಹಾಗಾಗಿ ನಾನು ಇನ್ಮೇಲೆ ಏನು ಮಾಡಬೇಕಾಗಿಲ್ಲ, ನನ್ನ ಅಕೌಂಟಿಗೆ ಹಣ ಬಂದುಬಿಡುತ್ತೆ, ನನ್ನ ಮೊಬೈಲ್ಗೆ ಮೆಸೇಜ್ ಬಂದುಬಿಡುತ್ತೆ ಅಂತ ನೀವು ಕಾಯ್ತಾ ಕೂತ್ಕೊಂಡ್ರೆ ನಿಮ್ಮ ಅಕೌಂಟ್ಗೆ ಹಣ ಬರಲ್ಲ. ಯಾಕೆ ಅಂತಂದ್ರೆ ಈಗ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಈ ಯೋಜನೆಯನ್ನ ಬಹಳಷ್ಟು ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ, ಅನರ್ಹರಿಗೆ ಸಿಗ್ತಾ ಇದೆ. ಸತ್ತೋದವ್ರಿಗೆ, ಟ್ಯಾಕ್ಸ್ ಪೇಯರ್ಸ್ಗೆ ಸಿಗ್ತಾ ಇದೆ ಹೊರತು ನಿಜವಾಗ್ಲೂ ಬಡವರಿಗೆ ಹೋಗ್ತಾ ಇಲ್ಲ. ಹೀಗಾಗಿ ಇದನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಕ್ಕೆ ಸರ್ಕಾರ ಯೋಚನೆ ಮಾಡಿದೆ. ಈ ಸಂದರ್ಭದಲ್ಲಿ ನಿಮಗೆ ಮಹಿಳೆಯರಿಗೆ ಬಹಳಷ್ಟು ಪ್ರಶ್ನೆಗಳಿರ್ತವೆ. ಪರಿಷ್ಕರಣೆ ಅಂದ್ರೆ ಏನು, ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಅರ್ಜಿ ಹಾಕಬೇಕು, ಏನ್ ದಾಖಲೆ ಕೊಡಬೇಕು, ಅವ್ರು ಯಾವ ರೀತಿ ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಇದಕ್ಕೆ ಬಯೋಮೆಟ್ರಿಕ್ ಅಂತಿದ್ದಾರೆ. ಪ್ರತಿ ತಿಂಗಳು ಹೋಗಿ ನಾವು ಪಂಚ್ ಮಾಡಿ ದುಡ್ಡು ತಗೋಬೇಕಾ, ಅಥವಾ ಒಂದೇ ಸರಿ ನಾವು ದಾಖಲೆಗಳನ್ನ ಕೊಡೋ ಸಂದರ್ಭದಲ್ಲೇ ಇವೆಲ್ಲ ಪ್ರೊಸೀಜರ್ಸು ಫಾಲೋ ಆಗ್ತಾವ? ಈ ರೀತಿ ಬಹಳಷ್ಟು ಪ್ರಶ್ನೆಗಳಿವೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ, ಪರಿಷ್ಕರಣೆ ಪ್ರಾಸೆಸ್ ಮುಗಿಯೋವರೆಗೂ ತಿಂಗಳ ಹಾಕ್ತಿದ್ರಲ್ಲ ಗೃಹಲಕ್ಷ್ಮಿ ಹಣ, ಅದು ಹಾಕ್ತಾರಾ ಇಲ್ವಾ? ಬಾಕಿ ಇಟ್ಕೊಳ್ತಾರಾ? ಬಾಕಿ ಜೊತೆಗೆ ಮತ್ತೆ ಕೊಡ್ತಾರಾ? ಅಥವಾ ಪರಿಷ್ಕರಣೆ ನೆಪದಲ್ಲಿ ಈ ತಿಂಗಳು ಪ್ರಾಸೆಸ್ ಆಗುತ್ತಲ್ಲ ಅದನ್ನ ಹಣವನ್ನ ಬಿಟ್ಟು ಬಿಡ್ತಾರಾ? ಸೋ ಮೆನಿ ಕ್ವಶನ್ಸ್, ಸಿಕ್ಕಾಪಟ್ಟೆ ಪ್ರಶ್ನೆಗಳು ನಮ್ಮ ಮಹಿಳೆಯರಿಗೆ. ಆ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಉತ್ತರ ಕೊಡುತ್ತೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳ 2,000 ರೂಪಾಯಿ ತಗೊಳ್ತಾ ಇದ್ದೀರಾ ಮಹಿಳೆಯರೇ? ಇನ್ಮೇಲೆ ನಿಮ್ಗೆ 2,000 ರೂಪಾಯಿ ಬರಬೇಕು ಅಂದ್ರೆ ಸಿಕ್ಕಾಪಟ್ಟೆ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ಸ್ ಅನ್ನ ನೀವು ಫಾಲೋ ಮಾಡಿದ ಮೇಲೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದು. ಹಾಗಾದ್ರೆ ಯಾರ್ಯಾರು ಅರ್ಹರು, ಯಾರ್ಯಾರು ಅನರ್ಹರು, ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಕೊಡ್ತಾರೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ, ಯಾರ್ಯಾರು ಅನರ್ಹರಿದ್ದಾರೆ ಅವರ ಮುಲಾಜಿಲ್ಲದೆ ಅವರಿಗೆ ಬರ್ತಾ ಇರುವಂತಹ ಹಣವನ್ನ ಕಟ್ ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಪಡಿತಾ ಇರೋರು ಯಾರ್ಯಾರು ಮತ್ತು ಅವ್ರ ಹತ್ರ ಏನೇನ್ ದಾಖಲೆಗಳಿವೆ, ಮರು ಅರ್ಜಿ ಮಾಡಬೇಕು ಅಂತಂದ್ರೆ ಎಲ್ಲರೂ ಮಾಡಬೇಕಾ, ಹೊಸದಾಗಿ ಅಪ್ಲೈ ಮಾಡೋರು ಮಾತ್ರ ಮಾಡಬೇಕಾ, ಈ ರೀತಿಯಾದಂಥ ಬಹಳಷ್ಟು ಪ್ರಶ್ನೆಗಳು ನಿಮ್ಗಿವೆ ವೀಕ್ಷಕರೇ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನ. ಸೊ ಈಗ ಗೃಹಲಕ್ಷ್ಮಿಯರಿಗೆ ಇರುವಂತಹ ಪ್ರಶ್ನೆಗಳು ಏನು? ನಂಬರ್ 1, ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಮರು ಅರ್ಜಿ ಸಲ್ಲಿಸಬೇಕು? ಹೊಸದಾಗಿ ಅರ್ಜಿ ಹಾಕೋರು ಮಾತ್ರ ಸಲ್ಲಿಸಬೇಕಾ ಅಥವಾ ಎಲ್ಲರೂ ಅರ್ಜಿ ಸಲ್ಲಿಸಬೇಕಾ? ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗೋದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು? ಅರ್ಜಿ ಸಲ್ಲಿಸಬೇಕಂದ್ರೆ ಎಲ್ಲಿ ಸಲ್ಲಿಸಬೇಕು?
ಈ ರೀತಿಯಾದಂಥ ಪ್ರಶ್ನೆಗಳು. ನಂಬರ್ 1, ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಕೂಡ ತಾವು ಅರ್ಜಿ ಸಲ್ಲಿಸಬಹುದು. ಹಾಗಾದ್ರೆ ಅರ್ಜಿಗಳನ್ನ ಬಿಟ್ಟಿದ್ದಾರಾ? ಇನ್ನು ಬಿಟ್ಟಿಲ್ಲ, ಓಡೋಗ್ಬೇಡಿ. ಇನ್ನು ಕೂಡ ಬಿಟ್ಟಿಲ್ಲ. ಯಾಕೆ ಅಂತಂದ್ರೆ ಇನ್ನು ಬಯೋಮೆಟ್ರಿಕ್ ಮಾಡಬೇಕು. ಸೊ ಗೃಹಲಕ್ಷ್ಮಿ ಪರಿಷ್ಕರಣೆ ಅರ್ಜಿ ಸಲ್ಲಿಸೋದು ಎಲ್ಲರಿಗೂ ಕಡ್ಡಾಯ. ಹೊಸದಾಗಿ ಮಾಡೋರಲ್ಲ. ನಿಮಗೆ ಈ ಹಿಂದೆ ಹಣ ಬರ್ತಾ ಇದ್ರು, ಈಗ ಏನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಬೇಕು? ಗೃಹಲಕ್ಷ್ಮಿಯರ ಹೆಸರು ರೇಷನ್ ಕಾರ್ಡ್ನಲ್ಲಿ ಇರಬೇಕು. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ಅಂದ್ರೆ ನಿಮ್ಮ ಹತ್ರ ವೋಟರ್ ID ಇರಲೇಬೇಕು. ಇಲ್ಲ ನಾನು ಕರ್ನಾಟಕದಲ್ಲಿ ಇರ್ತೀನಿ, ನಾನು ವೋಟರ್ ID ತಮಿಳ್ನಾಡಲ್ಲಿದೆ, ಆಂಧ್ರದಲ್ಲಿದೆ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಕೊಡಲ್ಲ. ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬೇಕು, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು, ಮತ್ತು ನೀವು ಹಣ ಪಡಿಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ. ಹೆಬ್ಬಟ್ಟು ಮತ್ತು ಕಣ್ಣಿನ ಸ್ಕ್ಯಾನಿಂಗ್ ಮೂಲಕ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಇಲ್ಲ ನಂದು ಆಧಾರ್ ಕಾರ್ಡ್ ಇದೆಯಲ್ಲ, ಆಧಾರ್ ಕಾರ್ಡ್ಗೆ ನಾನು ಬಯೋಮೆಟ್ರಿಕ್ ಮಾಡಿಸ್ಬಿಟ್ಟಿದ್ದೀನಿ, ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ದೀನಿ, ಅದನ್ನೇ ಇಟ್ಕೊಳ್ಳಿ ಅಂದ್ರೆ ಆಗಲ್ಲ. ಮತ್ತೊಂದ್ಸರಿ ಮಾಡಿಸ್ಲೇಬೇಕು. ಆಧಾರ್ ಕಾರ್ಡ್ ಜೊತೆಗೆ ID ಕಾರ್ಡ್ ಕಡ್ಡಾಯ. ಹಾಗಾಗಿ ಈ ಬಯೋಮೆಟ್ರಿಕ್ ಅನ್ನೋದು ಪ್ರತಿ ಸಲ ನಿಮಗೆ ಹಣ ಬರುವಾಗ ಹೋಗಿ ಈ ತರ ಯಾವುದಾದ್ರೂ ಸೇವಾ ಕೇಂದ್ರಗಳಲ್ಲಿ ಹೆಬ್ಬಟ್ಟು ಒತ್ತಿ ಬಯೋಮೆಟ್ರಿಕ್ ಪಾಸ್ ಮಾಡಿ ನಿಮಗೆ ದುಡ್ಡು ಕೊಡ್ತಾರಾ? ಅಥವಾ ವರ್ಷದಲ್ಲಿ ಒಂದು ಸರಿ ಏನಾದರೂ ಬಯೋಮೆಟ್ರಿಕ್ ಮಾಡ್ತಾರಾ? ಅಥವಾ ಗೃಹಲಕ್ಷ್ಮಿ ಈ ಪ್ರಾಸೆಸ್ ಅರ್ಜಿ ಏನಿದೆ ಅವಾಗ ಬಯೋಮೆಟ್ರಿಕ್ ಮಾಡ್ತಾರಾ? ಇನ್ನೂ ಗೈಡ್ಲೈನ್ಸ್ ಬಂದಿಲ್ಲ, ಕ್ಲಾರಿಟಿ ಇಲ್ಲ. ಇನ್ನೆರಡು ದಿನದಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಟೈಮ್ ಬಯೋಮೆಟ್ರಿಕ್ ಮಾಡಿದ್ರೆ ಸಾಕಾ ಅಥವಾ ಪ್ರತಿ ತಿಂಗಳು ಬಯೋಮೆಟ್ರಿಕ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸರ್ಕಾರ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಸೊ ಯಾವ್ಯಾವ ದಾಖಲೆ ಕೊಡಬೇಕು? ನಿಮ್ಮ ಆಧಾರ್ ನಂಬರ್, ನಿಮ್ಮ ವೋಟರ್ ID ಮತ್ತು ನಿಮ್ಮ ಪಾಸ್ಬುಕ್, ಬ್ಯಾಂಕ್ ಅಕೌಂಟ್ ಏನಿದೆ ಅದರ ಡೀಟೇಲ್ಸ್, ಪಾಸ್ಬುಕ್ ಕೊಡಬೇಕು. ಒಂದು ವೇಳೆ ನೀವೇನಾದರೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಾದರೆ ಮಾತ್ರ ಜಾತಿ ಪ್ರಮಾಣ ಪತ್ರ ಅಥವಾ ನಿಮ್ಮ ಜಾತಿ ಪ್ರಮಾಣ ಪತ್ರದ RD ನಂಬರ್ ಕೊಡಬೇಕು. ಆದಾಯ ಪ್ರಮಾಣ ಪತ್ರ ಕೊಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಪತಿ, ನೀವೇನಾದರೂ ಗೃಹಲಕ್ಷ್ಮಿ ಹಣ ತೆಗೆದುಕೊಳ್ಳೋದಕ್ಕೆ ಅರ್ಹ ಫಲಾನುಭವಿಯಾದರೆ, ನೀವು ಮದುವೆಯಾಗಿದ್ದರೆ ನಿಮ್ಮ ಪತಿಯ ಆಧಾರ್ ನಂಬರ್, IPL ಅಥವಾ BPL ಕಾರ್ಡ್ ಕೊಡಬೇಕು. ಇನ್ನು ಇನ್ನೊಂದು ವಿಚಾರ ಓಡಾಡ್ತಾ ಇದೆ, ಮಹಿಳಾ ಇಲಾಖೆ ಕೊಡುವ ID ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇಷ್ಟು ದಿನ ನೀವು ಡಿಜಿಟಲಿ ಏನು ನೀವು ರಿಜಿಸ್ಟರ್ ಮಾಡುವಾಗ ಮಹಿಳಾ ಇಲಾಖೆಯಿಂದ ಒಂದು ID ಕೊಡ್ತಾ ಇದ್ರು, ಮೋಸ್ಟ್ಲಿ ಅದೇ ID ಇರಬಹುದು ಅಂತ ಅನ್ಸುತ್ತೆ. ಈಗಿರೋ ಪ್ರಶ್ನೆ, ಆಯ್ತು ನಾವು ಹೊಸದಾಗಿ ಅರ್ಜಿ ಸಲ್ಲಿಸ್ತೀವಿ, ಆದರೆ ಬಾಕಿ ಇರೋ ಹಣ ಕೊಡ್ತಾರಾ? ಈ ಪ್ರಾಸೆಸ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 2-3 ತಿಂಗಳು ಬೇಕಾಗಬಹುದು. ಅಲ್ಲಿವರೆಗೆ ಬಾಕಿ ಇಟ್ಟಿರೋ ಹಣನ ಕೊಡ್ತಾರಾ? ಈಗಾಗಲೇ 2025ರ ಫೆಬ್ರವರಿ ಮತ್ತು ಮಾರ್ಚ್ ಹಣ ಹಾಕಿಲ್ಲ. ಇದ್ರ ಬಗ್ಗೆ ಸದನದಲ್ಲಿ ದೊಡ್ಡ ರಾಮಾಯಣ ಆಗಿದೆ. 2 ತಿಂಗಳದ ಹಣ ತಿಂದಿದ್ದೀರಿ ಅಂತ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಈಗ 2026 ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಂದಿದೆ ಅಂತ ಕೆಲವರು ಹೇಳ್ತಿದ್ದಾರೆ, ಬಂದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಹಣ ಮೇಗೆ ಬಂದಿದೆ. ಸೊ ಮೇ ಹಣ ಇನ್ನೂ ಬಂದಿಲ್ಲ. ಮೇ ಹಣ ಜೂನ್ಗೆ ಬರಬೇಕಾಗಿತ್ತು, ಬಂದಿಲ್ಲ. ಈಗ ಹೋದ ವರ್ಷದ 2 ತಿಂಗಳು ಮತ್ತು ಈಗಿಂದ 1 ತಿಂಗಳು, 3 ತಿಂಗಳು ಬಾಕಿ ಇದೆ. ಪರಿಷ್ಕರಣೆ ಅಂತ ಇನ್ನೂ ಒಂದು 2 ತಿಂಗಳು ತಗೋತೀರಿ ಅಂದರೆ 5 ತಿಂಗಳದ್ದು ಬಾಕಿ ಇಟ್ಕೊಂಡಂಗೆ ಆಗುತ್ತೆ. ಈ 5 ತಿಂಗಳದು ಪರಿಷ್ಕರಣೆ ಆದಮೇಲೆ ವಾಪಸ್ ಹಾಕ್ತೀರಾ ಅಥವಾ ಅದನ್ನು ಅಲ್ಲಿಗೆ ಬಿಟ್ಟು
ಪರಿಷ್ಕರಣೆ ಆದಾಗಿಂದ ನ್ಯೂ ಸ್ಟಾರ್ಟ್ ಅಂತ 5 ತಿಂಗಳದ ಕೋತಾ ಮಾಡಿ ಹೊಸದಾಗಿ ಹಾಕ್ತೀರಾ? ಇದ್ರ ಬಗ್ಗೆ ಸರ್ಕಾರ ಕ್ಲಾರಿಟಿ ಕೊಡಬೇಕು. ಇಲ್ಲಿವರೆಗೆ ಕ್ಲಾರಿಟಿ ಕೊಟ್ಟಿಲ್ಲ. ಹಾಗಾದ್ರೆ ನೀವು ಅರ್ಜಿಯನ್ನ ಏನು ಹಾಕ್ತೀರಿ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳಿರ್ತವೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರಶ್ನೆಗಳನ್ನ ಖುದ್ದು DK ಶಿವಕುಮಾರ್ ಅವರೇ ಡಿಸೈಡ್ ಮಾಡ್ತಾರೆ ಅಂತಾನೂ ಹೇಳಲಾಗ್ತಿದೆ. ಹಾಗಾದ್ರೆ ಅರ್ಜಿಯಲ್ಲಿರೋ ಪ್ರಶ್ನೆಗಳು ಏನೇನು? ನಿಮ್ಮ ಮನೆ ಯಜಮಾನಿ ಯಾರು? ನಿಮ್ಮ ಆಧಾರ್ ಸಂಖ್ಯೆ ಏನು? ಮನೆ ಯಜಮಾನಿಯ ಬ್ಯಾಂಕ್ ಖಾತೆ ವಿವರಗಳು. ಈ ಹಿಂದೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು? ಮನೆಯ ಯಜಮಾನಿಯ ಪತಿಯ ಹೆಸರೇನು? ಅವರ ಆಧಾರ್ ಸಂಖ್ಯೆ ಏನು? ನೀವೇನಾದರೂ IT and GST ಪಾವತಿದಾರರಾ? ನಿಮ್ಮ ಬಳಿ APL ಅಥವಾ BPL ಕಾರ್ಡ್ ಇದೆಯಾ? ಈ ರೀತಿಯ ಪ್ರಶ್ನೆಗಳು ಅರ್ಜಿಯಲ್ಲಿ ಇರಲಿವೆ ಅಂತ ಹೇಳಲಾಗ್ತಾ ಇದೆ. ಆ ಅರ್ಜಿಗಳ ಪ್ರಶ್ನೆಗಳು ಇನ್ನೂ ಫೈನಲ್ ಆಗಿಲ್ಲ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಹೊಸದಾಗಿ ನೀವು ಅರ್ಜಿ ಸಲ್ಲಿಸಬೇಕು. ಅದಕ್ಕೆ ಬೇಕಾದಂತಹ ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ಏನು ಅನ್ನೋದನ್ನು ಈಗಾಗಲೇ ನಿಮಗೆ ಹೇಳಿದ್ದೀವಿ. ಇನ್ನೂ ಸಾಕಷ್ಟು ಪ್ರಶ್ನೆಗಳು ಇವೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಇನ್ನೂ ಯಾವುದೇ ರೀತಿಯಾದಂತಹ ಗೈಡ್ಲೈನ್ಸ್ ಬಂದಿಲ್ಲ. ಬಂದ ಮೇಲೆ ಮೋಸ್ಟ್ ಪ್ರಾಬಬಲಿ ಆ ಗೈಡ್ಲೈನ್ಸ್ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ. ಒಂದಂತೂ ಕ್ಲಿಯರ್ ಆಗಿದೆ, ಎಲ್ಲರೂ ಅರ್ಜಿ ಸಲ್ಲಿಸಬೇಕು. ಈ ಹಿಂದೆ ತಗೊಂಡವರು ಮುಂದೆ ತಗೊಳ್ಳೋರು ಎಲ್ಲರೂ ಅರ್ಜಿ ಹಾಕಬೇಕು.